ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಆರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಂಡಕ್ಕಿ ಉಸುಳಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀವಿ. ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ನೋಡಿ, ಈ ಥರ ನಾವು ಬಾಣಲಿ ಎಣ್ಣೆ ಹಾಕಿಟ್ಕೊಳ್ಳೋಣ. ಇವಾಗ ನಮಗೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಿರುತ್ತಲ್ಲ ನೋಡಿ. ನಾನು ಒಂದು 4ರಿಂದ 5 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆಣ್ಣೆ. ಬಾಣಲಿ ಬಿಸಿಯಾಗಿದೆ ಅಲ್ವಾ ನೋಡಿ. ಈ ಥರ ಮಂಡಕ್ಕಿ ಉಸುಳಿ ಬರುತ್ತೆ ಎಲ್ಲರಿಗೂ. ಕೆಲವೊಬ್ಬರು ಮಾಡ್ಲಿಕ್ಕೆ ಬರೋದೇ ಇರೋರು ಕೂಡ ಇರ್ತಾರೆ. ಆಮೇಲೆ ಮಾಡಿದರೂ ಕೂಡ ಅಷ್ಟು ಟೇಸ್ಟಿ ಅನಿಸೋದಿಲ್ಲ. ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡಿ. ಮನೇಲೊಮ್ಮೆ ಮಾಡ್ಕೊಂಡು ತಿನ್ನೋಡಿ. ನೋಡಿ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ ನಾನು ಒಗ್ಗರಣೆಗೆ. ಕರಿಬೇವು, ಹಸಿ ಕರಿಬೇವು ಆದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಎಲ್ಲರ ಮನೆಯಲ್ಲೂ ನಾರ್ಮಲಾಗಿ ಮಾಡ್ತಾರೆ. ಇವತ್ತಿನ ನಮ್ಮ ಮನೇಲಿ ತಿಂಡಿ ಇದ್ದೇನೆ, ನಾನು ಅದಕ್ಕೋಸ್ಕರ ಅದೇ ವೀಡಿಯೋಸ್ ಹಾಕ್ತಾಯಿದ್ದೀನಿ ನಿಮಗೆ ನೋಡಿ. ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಹಾಕ್ಕೋಬೋದು. ನಾನು 4 ಹಸಿಮೆಣ್ಸಿನ್ಕಾಯಿ ಸೀಲ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡ್ಬಿಡೋಣ. ಈ ಥರ ನಾವು ಡೈಲಿ ಏನು ತಿಂಡಿಗೆ ನಾವು ತಿಂಡಿ ಪ್ರಿಪೇರ್ ಮಾಡ್ತಿದ್ದೀವೋ ನಾವು ಅದನ್ನೇ ವೀಡಿಯೋಸ್ ನಿಮಗೂ ಕೂಡ ಹಾಕ್ತಾಯಿದ್ದೀವಿ. ಇದರಲ್ಲಿ ಏನಪ್ಪ ಹೊಸ ರೀತಿ ಅಂತ ಹೇಳಿ ಅಂತ ಏನೂ ಇಲ್ಲ ನೋಡಿ. ಈ ಥರ ನಾನು ಇದಕ್ಕೆ 4ರಿಂದ 5 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಇವಾಗ ನೋಡಿ. ಈ ಮೆಣಸಿನ್ಕಾಯಿ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಒಳಗಡೆ. 4ರಿಂದ 5 ನಾನು ಕಟ್ ಮಾಡಿ ಇಟ್ಟಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ. ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗೆ ಈರುಳ್ಳಿ. ತಿನ್ನುವಾಗ ಬರೀ ಮಂಡಕ್ಕಿನೇ ಆದರೆ ಏನಷ್ಟು ಇದು ಅನ್ಸೋದಿಲ್ಲ. ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಬಾಯಿಸ್ತಾ ಇದ್ದರೆ ಮಂಡಕ್ಕಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಒಳಗಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಉರಿ ಜಾಸ್ತಿನೇ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೇಯಬೇಕಲ್ವ ಅದು, ಅವಾಗ ಸ್ವಲ್ಪ ಉರಿ ಚಿಕ್ಕದಾಗಿ ಇಟ್ಕೊಂಡ್ರೆ ಸಾಕು ನೋಡಿ. ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಕಲರ್ ಈರುಳ್ಳಿ ಚೇಂಜ್ ಆದಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಸೈಜು, ತುಂಬ ಚಿಕ್ಕದೇನಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟು ಸಾಕು. ನಾನು ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀನಿ, ಅಲ್ಲಿ ಹುಳಿ ಕರೆಕ್ಟ್ ಆಗುತ್ತೆ ಮಂಡಕ್ಕಿಗೆ ನೋಡಿ. ನೀಟಾಗಿ ಬೇಯಿಸ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ನಾನು ಇದಕ್ಕೆ ಈಗ 1-1.5 ಚಮಚ ಉಪ್ಪು ಹಾಕ್ತಾಯಿದ್ದೀನಿ ತುಪ್ಪದ ಚಮಚದಲ್ಲಿ. ಮಂಡಕ್ಕಿ ಇಷ್ಟ ಆಗುತ್ತೆ. ನಾನು 4ರಿಂದ 5 ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ, ನೆನೆಸಿಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕೂಡ ನಾವು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಸಣ್ಣ ಉರಿ ಮಾಡಿಬಿಟ್ಟು ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ನೋಡಿ. ನೀಟಾಗಿ ಒಗ್ಗರಣೆ ಬೇಯ್ತಾ ಇದೆ. ನಾನು ಇದಕ್ಕೆ ಈಗ ನಾನು 1 ಕಪ್ ಹಾಲು ತೊಗೊಂಡಿದ್ದೀನಿ ನೋಡಿ. ಒಗ್ಗರಣೆ ನೀಟಾಗಿ ಬೆಂದಿದೆ ಅಂದಮೇಲೆ ಒಂದು 3/4% ಬೆಂದ ಮೇಲೂ ಕೂಡ ನೀವು ಹಾಕ್ಕೋಬೋದು. ಒಂದು ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಈ ಥರ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. 1/4 ಕಪ್, ಇವಾಗ ಯಾವ ಕಪ್ಪಲ್ಲಿ ನೀರು ಹಾಲು ಹಾಕಿದ್ದೀರಲ್ವಾ ಅದರಲ್ಲೇ 1/4 ಕಪ್ಪು ನೀರು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ನೋಡಿ. ನೀಟಾಗೆ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು. ಚೆನ್ನಾಗಿರುತ್ತೆ ಮಂಡಕ್ಕಿ ತಿನ್ನುವಾಗ ಟೇಸ್ಟು. ಮಂಡಕ್ಕಿ ಮಳೆಯಲ್ಲಿ ಬಿಸಿ ಬಿಸಿ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಇದೇನೆ ಟಿಫಿನ್ನು ನೋಡಿ. ಬೇಯ್ತಾ ಇದೆ ನೀಟಾಗೆ. ಅದು ಬೇಯುವಾಗಲೇ ನಾನು ಒಂದು ಸ್ವಲ್ಪ ಹುಣಸೆಹಣ್ಣೆನೇ ಇಟ್ಟಿದ್ದೆ, ನೆನೆಸಿಯ ರಸ ಇದ್ದರೆ ಹಾಕ್ಕೋಬೋದು ನೋಡಿ. ನೀಟಾಗಿ ಬೇಯ್ತಾ ಇದೆ ಅಲ್ವ ಅದು. ನಾನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ. ನಾನು ನೋಡಿ ನೀರು ಇದರಲ್ಲಿ ಕೂಡ ಒಂದು ಅರ್ಧ ಕಪ್ಪಷ್ಟು ನೀರು ಬರುತ್ತೆ. ನಾನು ನೆನೆಸಿಟ್ಟಿದ್ನಲ್ಲ ಅದು ಕೂಡ ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಆಗಲೇ ಅದರಲ್ಲಿ ಈರುಳ್ಳಿ ಎಲ್ಲ ಬೆಂದಿರುತ್ತೆ. ಇದನ್ನ ಹಾಕಿ ಕೂಡ ಸ್ವಲ್ಪ ಹೊತ್ತು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಬಾಯಿಗೆ ತಿನ್ನುವಾಗ ಹುಳಿ ಥರ ಚೆನ್ನಾಗಿ ಸಿಗುತ್ತೆ ಈರುಳ್ಳಿ. ಹಾಲು ಹಾಕಿರ್ತೀವಲ್ಲ ಮತ್ತು ಈ ಹುಣಸೆ ಹುಳಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ನೀಟಾಗಿ ಬೇಯಿಸ್ಕೋಬೇಕು ನೋಡಿ. ಸ್ವಲ್ಪ ನಾನು ಒಂದು 1/4 ಚಮಚದಷ್ಟು ಗರಂ ಮಸಾಲ ಆ್ಯಡ್ ಮಾಡಿದ್ದೀನಿ ಇದಕ್ಕೆ.
ಈ ಒಗ್ಗರಣೆ ಒಳಗಡೆ ನೀವು ಹಾಲು ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ಬೇಯಿಸಾದ್ಮೇಲೆ ಸಣ್ಣ ಉರಿಯಲ್ಲೇ ಹುಣಸೆ ಹುಳಿ ಹಾಕಬೇಕು. ಇಲ್ಲಾಂದರೆ ಮತ್ತೆ ಅದು ಹಾಲು ಹಾಕಿರ್ತೀವಲ್ಲ ಒಂಥರ ಒಡೆದೋಗಿರೋ ಥರ ಆಗಿಬಿಡುತ್ತೆ. ಸಣ್ಣ ಉರಿಯಲ್ಲೇ ಅದು ಹಾಲು ನೀಟಾಗಿ ಬೆಂದ ಮೇಲೆ ಹಾಕ್ಕೋಬೇಕು ಹುಳಿನ ಲಾಸ್ಟಲ್ಲಿ. ನಾನೀಗ ಒಗ್ಗರಣೆ ರೆಡಿ ಇದೆ. ಮಂಡಕ್ಕಿ ನಾನು 4ರಿಂದ 5 ಸೇರಷ್ಟು ನೆನೆಸಿಟ್ಟಿದ್ನಲ್ಲ, ಅದು ನೀಟಾಗಿ ತೊಳ್ಕೊಬೇಕು ನೀವು ಮಂಡಕ್ಕಿನ. ಇಲ್ಲಾಂದರೆ ಅದು ಬಾಯಿಗೆಲ್ಲ ಒಂಥರ ಕಲ್ಲದು ಗಲೀಜಿರುತ್ತಲ್ಲ ಮಂಡಕ್ಕಿಯಲ್ಲಿ, ಅದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಂಡಕ್ಕಿ ನೀಟಾಗಿ ತೊಳೆದಿಟ್ಕೊಳ್ರಿ. ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲ ಉಂಡೆ ನೀರು ಇದು ಮಾಡಿರ್ತೀವಲ್ಲ ಮಂಡಕ್ಕಿ ಎಲ್ಲ ಹಂಗೆ ಉಂಡೆ ಉಂಡೆ ಥರ ಆಗಿರುತ್ತೆ. ನೀಟಾಗಿ ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಾಣಲಿ ಸ್ವಲ್ಪ ಅಗಲ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಕಲಿಸೋದಕ್ಕೆಲ್ಲ. ನೋಡಿ ನಾನು ಈ ಥರ ಕೈಯಲ್ಲೂ ಕೂಡ ಉಂಡೆ ಎಲ್ಲ ನೀಟಾಗೆ ಹೊಡ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಾನು ಕಡಲೆ ಹುರ್ಗಡ್ಲೆ ಇರುತ್ತಲ್ಲ ಅದ್ರದ್ದು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಒಂದು ಅರ್ಧ ಬೌಲಷ್ಟು ಪೌಡ್ರ್ ಮಾಡಿಟ್ಟಿದ್ದೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಅದನ್ನು ಹಾಕ್ಬಿಟ್ಟು ಹಾಗೆ ನಾನೀಗ ಸ್ವಲ್ಪ ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ. 1/4 ಕಪ್ಪಷ್ಟು ಬೌಲಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೋಡಿ 1/4 ಬೌಲಲ್ಲಿ ತೊಗೊಂಡಿದ್ದೀನಿ. ಇವಾಗ ನೀವು ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೋಬೇಕಾಗತ್ತೆ. ನೋಡಿ ಸೋಡಾ ಒಂದು 1/4 ಚಮಚದಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾವು ಇದಕ್ಕೆ ಇವಾಗ ಇದನ್ನ ಹಾಕ್ಕೊಂಬಿಡೋಣ, ಉಪ್ಪು ಹಾಕ್ಕೊಂಬಿಡೋಣ. ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು. ನಾನು ಇದಕ್ಕೆ 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ, ಅರ್ಧ ಚಮಚ ಕೂಡ ಅಲ್ಲ, ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಅಜ್ವಾನ ಕಾಳು, ಇದು ನಾವು ಹಾಗೆ ಡೈರೆಕ್ಟ್ ಹಾಕಿದರೆ ಅಷ್ಟು ಫ್ಲೇವರ್ ಅನಿಸೋದಿಲ್ಲ. ಸ್ವಲ್ಪ ಕೈಯಲ್ಲಿ ಉಜ್ಬಿಟ್ಟು ಹಾಕಿ ಆಮೇಲೆ ನಿಮಗೆ ಎಷ್ಟು ಅದಕ್ಕೆ ಬೇಕಾಗುತ್ತೋ ಅಷ್ಟು ಕಲಿಸ್ಕೋಬೇಕಾಗುತ್ತೆ. ನಾನು ಇದು ಎಣ್ಣೆ ಬಿಸಿ ಇಟ್ಟಿದ್ದೀನಲ್ಲ, ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಬಿಸಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಗರಿ ಗರಿ ಇರುತ್ತೆ, ಟೇಸ್ಟ್ ಚೆನ್ನಾಗೂ ಬರುತ್ತೆ ಅದೆಲ್ಲ. ನಾನು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾನು ಆಮೇಲೆ ನೀರು ಹಾಕಿ ಕಲಿಸ್ಕೊತೀನಿ. ಎಷ್ಟು ಅಂತಂದರೆ ಇವಾಗ ನೋಡಿ ಇದು ನೀಟಾಗಿ ಮಿಕ್ಸ್ ಆಗಿದೆ. ನಾವು ಇದು ಮಾಡ್ತೀವಲ್ಲ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅಷ್ಟೊಂದು ತೆಳ್ಳಗೆ ಬೇಡ. ಅದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ನಾವು ಮೆಣಸಿನ್ಕಾಯಿಗೆ ತೊಗೊಂಡ್ರೆ ಅದು ಹಿಟ್ಟು ಕಲಸಿರೋದು ಮೆಣಸಿನ್ಕಾಯಿಗೆ ಸ್ವಲ್ಪ ಹತ್ಕೋಬೇಕು. ಆ ಥರ ನೋಡಿ ಇಷ್ಟು ನಾನು ಕಲಸಿಟ್ಟಿದ್ದೀನಿ. ತುಂಬ ತೆಳ್ಳಗೂ ಅಲ್ಲ, ದೋಸೆ ಅಂತ ಅಂದರೆ ಮತ್ತು ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಅದಕ್ಕಿಂತ ಗಟ್ಟಿ ಇರಬೇಕು ಹಿಟ್ಟು. ನೋಡಿ ಈ ಥರ ನಾವು ಇದನ್ನು ನಾನು ನಿಮಗೆ ಹಾಕೋದನ್ನೆಲ್ಲ ನಾನು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ. ಮೆಣಸಿನ್ಕಾಯಿ ಮಾತ್ರ ಸೀಲ್ ಇಟ್ಕೋಬೇಕು ನೀವು. ಹಾಗೆಯೇ ಇಡೀ ಮೆಣಸಿನ್ಕಾಯಿಗೆ ನಾವು ಹಿಟ್ಟು ಕಲಸಿ ಹಾಕ್ತೀವಿ ಅಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ನೀಟಾಗಿ ಹಾಕಬೇಕು. ವಿಡಿಯೋನ ನಿಮ್ಗೆ ಹಾಕೋದು ಕೂಡ ತೋರಿಸ್ಬೇಕಿತ್ತು, ಆಗಿಲ್ಲ. ನೋಡಿ ಈ ಥರ ಬಿಸಿ ಬಿಸಿ ಮಂಡಕ್ಕಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗೇ ತಿನ್ಬೋದು. ಧನ್ಯವಾದಗಳು.